ओम ओम नमो ब्रह्मादिभ्यो ब्रह्मविद्यासंपदाय कर्तृभ्यो ऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ನಮಸ್ಕಾರ. ಕಾಠಕೋಪನಿಷತ್ತಿನ 2ನೇ ಅಧ್ಯಾಯದ 1ನೇ ವಲ್ಲಿಯ 7ನೆಯ ಮಂತ್ರವನ್ನು ನೋಡೋಣ. ಯಾ ಪ್ರಾಣೇನ ಸಂಭವತ್ಯದಿತೇರ್ದೇವತಾಮಯಿ ಗುಹಾಂ ಪ್ರವಿಶ್ಯ ತಿಷ್ಠಂತೀಂ ಯಾಭೂತೇಭಿರ್ವ್ಯಜಾಜತ ಏತದ್ವೈತತ್. ದೇವತಾಮಯವಾದಂತಹ ಯಾವ ಅದಿತಿಯು ಪ್ರಾಣರೂಪದಿಂದ ಉಂಟಾಗುವುದೋ, ಯಾವುದು ಗುಹೆಯನ್ನು ಹೊಕ್ಕು ಇರುವುದೋ, ಯಾವುದು ಭೂತಗಳೊಡನೆ ಹುಟ್ಟಿರುವುದೋ ಇದೇ ಆತ್ಮತತ್ವವು ಅಂತ. ಭಾಷ್ಯವನ್ನು ನೋಡೋಣ. ಕಿಂಚಯ ಸರ್ವದೇವತಾಮಯಿ ಸರ್ವದೇವತಾತ್ಮಿಕ ಪ್ರಾಣೇನ ಹಿರಣ್ಯಗರ್ಭರೂಪೇಣ ಪರಸ್ಮಾತ್ ಬ್ರಹ್ಮಣಃ ಸಂಭವತಿ ಶಬ್ದಾದೀನಾಂ ಅದನಾತ್ ಅದಿತಿ ತಾಂ ಪೂರ್ವವದ್ ಗುಹಾಂ ಪ್ರವಿಶ್ಯ ತಿಷ್ಠಂತೀಂ ಅದಿತಿಂ ತಾಮೇವ ವಿಶಿನಷ್ಟಿ ಯಾ ಭೂತೇಭಿಃ ಭೂತೈಃ ಸಮನ್ವಿತ ವಿಜಾಜತ ಉತ್ಪನ್ನ ಇತ್ಯೇತತ್. ಯಾವ ಸರ್ವದೇವತಾಮಯವಾದ ಸರ್ವದೇವತಾ ರೂಪವಾದಂತಹ ಅದಿತಿಯು ಶಬ್ದಾದಿಗಳನ್ನು ತಿನ್ನುವುದರಿಂದ ಅದಿತಿ ಅಂತ ಹೆಸರು. ಶಬ್ದಾದೀನಾಂ ಅದನಾತ್ ಅದಿತಿ ತಾಂ ಪೂರ್ವವದ್ ಗುಹಾಂ ಪ್ರವಿಶ್ಯ ತಿಷ್ಠಂತೀಂ ಅದಿತಿಂ. ಪರಬ್ರಹ್ಮದಿಂದ ಪ್ರಾಣರೂಪದಿಂದ ಅಂದರೆ ಹಿರಣ್ಯಗರ್ಭ ರೂಪದಿಂದ ಉಂಟಾಗುವುದೋ, ಆ ಹಿಂದೆ ಹೇಳಿರತಕ್ಕಂಥ ಅಂದರೆ ಹಿಂದಿನ ಮಂತ್ರದಲ್ಲಿ ಹೇಳಿದ ಹಾಗೆ ಎಲ್ಲ ಜೀವಿಗಳ ಗುಹೆಯನ್ನು ಹೊಕ್ಕು ಇರುವುದೋ ಅಂತಹ ಅದಿತಿಯನ್ನು, ಆ ಅದಿತಿಗೆ ವಿಶೇಷಣವನ್ನು ಹೇಳ್ತಾನೆ. ಯಾವ ಅದಿತಿಯು ಭೂತೇಭಿಃ ಭೂತೈಃ ಯಾ ಭೂತೇಭಿಃ ಭೂತೈಃ ಸಮನ್ವಿತ ವ್ಯಜಾಜತ ಉತ್ಪನ್ನ ಇತ್ಯೇತತ್. ಭೂತಗಳೊಡನೆ ಕೂಡಿಕೊಂಡು ಹುಟ್ಟಿರುವುದೋ ಉಂಟಾಗಿರುವುದೋ ಅದೇ ಈ ಆತ್ಮತತ್ವವು ಅಂತ. ಅಂದರೆ ಈ ಹಿರಣ್ಯಗರ್ಭ ಏನಿದ್ದಾನೋ, ದೇವತಾಮಯವಾದಂತಹ ಸರ್ವದೇವತಾ ರೂಪವಾದಂತಹ ಹಿರಣ್ಯಗರ್ಭನು ಅವನೇ ಅದಿತಿಯು. ಶಬ್ದಾದಿಗಳನ್ನು ಅವನು ತಿನ್ನೋದರಿಂದ ಅವನಿಗೆ ಅದಿತಿ ಅಂತ ಹೆಸರು. ಪರಬ್ರಹ್ಮದಿಂದ ಅಂದರೆ ಪ್ರಾಣರೂಪದಿಂದ ಅಂದರೆ ಹಿರಣ್ಯಗರ್ಭ ರೂಪದಿಂದ ಏನು ಉಂಟಾಗುತ್ತೋ, ಅಂದರೆ ಯಾವ ಜೀವಿಯು ಎಲ್ಲ ಜೀವಿಗಳ ಹೃದಯ ಗುಹೆಯಲ್ಲಿ ಏನು ಹಿರಣ್ಯಗರ್ಭ ರೂಪದಿಂದ ಅವನು ಹೊಕ್ಕಿದ್ದಾನೋ ಅಂತಹ ಅದಿತಿಯನ್ನು, ಅಂದರೆ ಭೂತಗಳೊಡನೆ ಅವರ ಹೃದಯದಲ್ಲಿಯೇ ಯಾವಾತ ಹುಟ್ಟಿಕೊಂಡಿದ್ದಾನೋ ಉಂಟಾಗಿದ್ದಾನೋ ಅಂತಹ ಹಿರಣ್ಯಗರ್ಭನನ್ನು ತಿಳಿದುಕೊಂಡರೆ ಆತ್ಮನನ್ನೇ ಅರಿತುಕೊಂಡಂತೆ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ.